ನಟಿ ಹೇಮಾ ಆ ಜಾಗದಲ್ಲಿ ನಾನು ನಿಲ್ಲವೇ ಇಲ್ಲ ಅಂತ ಹೇಳಿ ವಿಡಿಯೋವೊಂದನ್ನು ರೆಕಾರ್ಡ್ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಆದರೆ ಈಗ ರೇವ್ ಪಾರ್ಟಿ ಕೇಸ್ಗೆ ಟ್ವಿಸ್ಟ್ ಲಭ್ಯವಾದಂತೆ ಕಾಣ್ತಾ ಇದೆ. ಪೊಲೀಸರು ಮಾಧ್ಯಮಗಳ ದಿಕ್ಕು ತಪ್ಪಿಸೋಕೆ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಅನುಮಾನ ಕೂಡ. ದಿಕ್ಕು ತಪ್ಪಿಸೋಕೆ ಯತ್ನಿಸಿದ್ರ ತೆಲುಗು ನಟಿ ಹೇಮಾ ರೇವ್ ಪಾರ್ಟಿಯಲ್ಲಿ ತಾನಿರಲಿಲ್ಲ ಅಂತ ಹೇಳಿ ವಿಡಿಯೋವೊಂದನ್ನ ಮಾಡಿ ಹರಿಬಿಟ್ಟಿದ್ದಾರೆ. ಹೇಮಾ ಪಾರ್ಟಿ ನಡೆದ ಫಾರ್ಮ್ ಹೌಸ್ನಲ್ಲೇ ಇದ್ದಾರೆ ಹೇಮಾ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಸಿಂಗೇನ ಅಗ್ರಹಾರದ ಫಾರ್ಮ್ ಹೌಸ್ನಲ್ಲೇ ಇದ್ರಿ, ಹೈದರಾಬಾದ್ನಲ್ಲಿದ್ದೇನೆ ಅಂತ ಹೇಳಿ ವಿಡಿಯೋವೊಂದನ್ನ ಮಾಡಿ ಹಾಕಿದ್ರ. ಅಲ್ಲಿರ್ಲಿಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಹೇಳ್ತಿದ್ದಾರೆ. ಆದರೆ ಹೇಮಾ ಅಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲ ಮೂಲಗಳ ಮಾಹಿತಿ, ನನ್ನ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡಿಸಲಾಗ್ತಾ ಇದೆ, ಅದನ್ನ ನಂಬೇಡಿ ಅಂತ ಹೇಮಾ ಒಂದ್ ಕಡೆ ಹೇಳ್ತಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಇದ್ಕೊಂಡೇ ವಿಡಿಯೋ ಮಾಡಿದ್ದಾರೆ ಹೇಮಾ ಅನ್ನೋ ಆರೋಪ ಮತ್ತೊಂದು ಕಡೆ ಕೇಳೋಕೆ ಸಿಗ್ತಾ ಇದೆ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ ನ್ಯೂಸ್ అండి, అవన్నీ ನಮ್ಮೊದ್ದು. ಓಕೆ, ಥ್ಯಾಂಕ್ ಯು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದ್ ಕಡೆ ವಿಡಿಯೋ ಮಾಡಿ ನಾನು ಅಲ್ಲಿ ಇರಲಿಲ್ಲ ಅಂತ ಹೇಳಿ ತೆಲುಗು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೇಮಾ ಸ್ಪಷ್ಟೀಕರಣ ಕೊಡೋ ಪ್ರಯತ್ನ. ಆದರೆ ಮೂಲಗಳ ಮಾಹಿತಿ ಪ್ರಕಾರ ಆಕೆ ಇನ್ನೂ ಕೂಡ ರೇಡ್ ನಡೆದ ಫಾರ್ಮ್ ಹೌಸ್ನಲ್ಲೇ ಇದ್ದಾರೆ, ಅಲ್ಲಿಂದಲೇ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿ ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಸ್ಮಿತಾ, ಏನು ಈ ಒಂದು ರೇವ್ ಪಾರ್ಟಿಗೆ ಸಂಬಂಧಿಸಿದಂತೆ ಖಚಿತವಾದಂಥ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ನಟಿ ಹೇಮಾ ಒಂದು ರೇವ್ ಪಾರ್ಟಿಯಲ್ಲಿ ಇದ್ದರು, ಈ ವೇಳೆಯಲ್ಲೇ ಪೊಲೀಸರು ದಾಳಿ ಮಾಡಿದ್ರು. ಮತ್ತೆ ಈಗ ಏನೋ ಒಂದು ವಿಡಿಯೋ ಲಭ್ಯ ಆಗಿದೆ, ನಾನು ರೇವ್ ಪಾರ್ಟಿ ಯಾವುದೇ ಪಾರ್ಟಿಯಲ್ಲಿ ಇರಲಿಲ್ಲ, ನನ್ನ ಬಗ್ಗೆ ಬರ್ತಾ ಇರ್ತಕ್ಕಂಥ ಸುದ್ದಿ ಸುಳ್ಳು, ನಾನು ಹೈದರಾಬಾದ್ನ ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥ ವಿಡಿಯೋ ಕೂಡ ಏನು ಒಂದು ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ರೇವ್ ಪಾರ್ಟಿ ಮೇಲೆ CCB ಪೊಲೀಸರು ಮತ್ತು ಅಲ್ಲಿಯ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ಮಾಡಿದ್ರು. ಅದೇ ಒಂದು ಫಾರ್ಮ್ ಹೌಸ್ನಿಂದ ವಿಡಿಯೋ ಮಾಡಿ ಹಾಕಿರುವಂಥದ್ದೇ ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಅವರು ಒಂದು 5 ಜನನ ಅರೆಸ್ಟ್ ಮಾಡ್ತಾರೆ, ಉಳಿದವರು ಕನ್ಸ್ಯೂಮರ್ಸ್ ಇರ್ಬೋದು ಅಂತೇಳಿ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡಿಸೋ ಸಲುವಾಗಿ ಅಲ್ಲಿ ಇರಿಸ್ಕೊಂಡಿರ್ತಾರೆ. ಆದರೆ ಅವರಿಂದ ಮೊಬೈಲ್ಗಳನ್ನು ವಶಕ್ಕೆ ಪಡೆಯೋ ಯಾವುದೇ ಕೆಲಸವನ್ನು ಮಾಡಿರಲ್ಲ. ಈ ನಿಟ್ಟಿನಲ್ಲಿ ಆ ಒಂದು ಮೊಬೈಲ್ಗಳನ್ನು ಬಳಸಿ ಆಕೆ ವಿಡಿಯೋ ಮಾಡಿದಾಳೆ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಘಟನೆ ಬಳಿಕ ಎಚ್ಚೆತ್ಕೊಂಡಿರ್ತಕ್ಕಂಥ ಪೊಲೀಸರು ಎಲ್ಲರ ಬಳಿ ಏನು ಮೆಡಿಕಲ್ ಟೆಸ್ಟ್ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ, ಅವರೆಲ್ಲರ ಬಳಿ ಇದ್ದಂಥ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡ್ರು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರೈಟ್, ರೇಡ್ ನಡೆದ ಸ್ಥಳ ಫಾರ್ಮ್ ಹೌಸ್, ಅಲ್ಲಿಂದಲೇ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಸದ್ಯಕ್ಕೆ ಏನಾಗ್ತಾ ಇದೆ? ಒಂದ್ ಕಡೆ ಊಹಾಪೋಹಗಳು ಹರಿದಾಡ್ತಾ ಇರೋದು, ನಟಿ ಹೇಮಾ ಬಗ್ಗೆ ಆಕೆ ಅಲ್ಲೇ ಇದ್ರು ಕೂಡ ಸುಳ್ಳು ಹೇಳ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಈ ಪಾರ್ಟಿ ನಡೆಸಿದವ್ರು ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇತ್ತು, ಇದ್ರ ಬಗ್ಗೆ ತನಿಖೆ ಕೂಡ ಮುಂದುವರೆದಿರೋ ಸಾಧ್ಯತೆ. ಏನೆಲ್ಲ ಡೀಟೇಲ್ಸ್ ಇದೆ, ಅಪ್ಡೇಟ್ಸ್ ಇದೆ? ಸ್ಮಿತಾ, ಈಗಾಗಲೇ ಏನು ಈ ಒಂದು ರೇವ್ ಪಾರ್ಟಿಯಲ್ಲಿ ನಾನು ಇಲ್ಲ ಅಂತ ಹೇಳಿ ಒಂದು ವಿಡಿಯೋನ ಏನು ಬೆಳಗ್ಗೆಂದು ಕೂಡ ಮಾಧ್ಯಮಗಳಲ್ಲಿ ನಟಿ ಹೇಮಾ ಅವರು ಇರೋದು ಬಿತ್ತರ ಆಗ್ತಾ ಇದ್ದಂತೆ ಒಂದು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ರು. ಏನಂತ ಹೇಳಿದ್ರೆ, ಒಂದು ಶೋ ಗಿಡದ ಮುಂದೆ ನಿಂತ್ಕೊಂಡು ನಾನು ನನ್ನ ಆಂಧ್ರ ಪ್ರದೇಶದ ಒಂದು ನನ್ನ ಫಾರ್ಮ್ ಹೌಸಲ್ಲಿದ್ದೀನಿ, ನಾನು ಅಲ್ಲಿ ಇಲ್ಲ, ಅದರಲ್ಲಿ ಮಾಧ್ಯಮಗಳಲ್ಲಿ ಬರ್ತಾರೆ ಸುಳ್ಳು ಅಂತ. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದನ್ನು ನಾವೀಗ ತೋರಿಸಿದ್ವಿ, ಯಾವ ಮರದ ಕೆಳಗಡೆ ನಿಂತ್ಕೊಂಡು ಅವರು ವಿಡಿಯೋವನ್ನು ಮಾಡಿ ಕಳಿಸಿದ್ರು, ಅದೇ ಮರದ ಬಳಿ ನಾವೀಗ ಹೋಗಿ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಈಗ ಹಾಕಿದ್ವಿ. ಇದು ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಹೌದು. ಇಲ್ಲಿ ಇದೇ ಮರದ ಕೆಳಗಡೆ ನಿಂತ್ಕೊಂಡು ಅವರು ಏನು ಆ ರೇವ್ ಪಾರ್ಟಿ ಆಗಿದ್ದ ಮನೆ ಏನಿತ್ತು
ಅದರ ಪಕ್ಕದಲ್ಲೇ ಇರುವಂತಹ ಏನು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ 2 ಮರಗಳಿದೆ. ಆ ಒಂದು ಮರದ ಕೆಳಗಡೆ ಈ ಒಂದು ನಟಿ ಹೇಮಾ ಅವರು ಏನು ಮಾಧ್ಯಮಗಳ ಮತ್ತು ಪೊಲೀಸರ ದಿಕ್ಕನ್ನು ತಪ್ಪಿಸೋಕ್ಕೋಸ್ಕರ ಈ ರೀತಿ ಒಂದು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಏನು ಫಾರ್ಮ್ ಹೌಸ್ನ ಇನ್ನೊಂದು ಗೇಟ್ ಬಳಿ ನಾನಿದ್ದೀನಿ. ಇಲ್ಲಿ ನೋಡ್ತಾ ಇರುವಂಥದ್ದು ನಮ್ಮ ದೃಶ್ಯದಲ್ಲಿ ಕೂಡ ಏನು ನಮ್ಮ ಕ್ಯಾಮರಾಮನ್ ಮೂಲಕ ಒಳಗಡೆ ತೋರಿಸೋದಾದರೆ DJ-ಗೆ ಬಳಸಿದ್ದಂಥ ಒಂದಷ್ಟು ಸ್ಪೀಕರ್ಗಳು, ಸೌಂಡ್ ಸಿಸ್ಟಮ್ಗಳೇನಿದೆ ಅದೆಲ್ಲವನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡಿತಿರುವಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದಾಗಿದೆ. ಇದು ಮುಂಬದಿಯ ಗೇಟ್ ಬಳಿ ಕೇವಲ ಪೊಲೀಸರು, CCB ಪೊಲೀಸರು ಮತ್ತು ಹೆಬ್ಬಗೋಡಿ ಪೊಲೀಸರು ಅಲ್ಲಿ ಬಂದು ಹೋಗ್ತಿದ್ರೆ, ಇಲ್ಲಿ ಒಳಭಾಗದಲ್ಲಿ DJ-ಗೆ ಅಂತ ಸಾಕಷ್ಟು ಸೌಂಡ್ ಸಿಸ್ಟಮನ್ನು ಏನು ಬಳಸಿದ್ರು ಅದೆಲ್ಲವನ್ನು ಈಗ ವಶಕ್ಕೆ ಪಡಿತಾ ಇದ್ದಾರೆ. ಜೊತೆಗೆ ಈ ಒಂದು ಫಾರ್ಮ್ ಹೌಸ್ನ ಒಳಗಡೆ ಏನು ರಾತ್ರಿ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಇದೇ ಒಂದು ಗೇಟ್ನ ಹಿಂಬದಿಯಲ್ಲಿ ಇರುವಂಥ ಒಂದು ಮನೆ ಇದೆ. ಆ ಮನೆಯ ಪಕ್ಕದಲ್ಲಿ ಏನು ಖಾಲಿ ಜಾಗ ಇದೆ. ಖಾಲಿ ಜಾಗದ ಬಳಿ ಈಗಾಗಲೇ ಏನು ಆರ್ಗನೈಸರ್ ಆಗಿರುವಂತಹ ಅರುಣ್ ಇರಬಹುದು, ಜೊತೆಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ವಾಸು ಸೇರಿದಂತೆ ಸಿದ್ದಿಕಿ, ರಣಬೀರ್, ನಾಗಬಾಬು ಸೇರಿ 5 ಜನರ ಮೇಲೆ ಏನು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ. ಮಾದಕ ವಸ್ತು ಸೇರಿದಂತೆ ಐಷಾರಾಮಿ ಕಾರ್ಗಳಿರ್ಬೋದು, ಬೆಂಜು, ರೋರ್ ರೇವರ್ ಕಾರ್ಗಳನ್ನು ವಶಕ್ಕೆ ಪಡೆದಿದ್ರು. ಜೊತೆಗೆ MDMA 15 ಗ್ರಾಮು, ಕ್ಯಾಪ್ಸಲ್ 6 ಗ್ರಾಮು, ಕೋಕೇನ್ 6 ಗ್ರಾಮ್ಗಳನ್ನು ಕೂಡ ಸೇರಿ ಒಟ್ಟು 15 ಗ್ರಾಮು ಏನು ಮಾದಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಏನು CCB ಪೊಲೀಸರು ಒಳಗಡೆ ಏನು 101 ಜನ ಇದ್ದಾರೆ ಅವರೆಲ್ಲರನ್ನೂ ಕೂಡ ಪ್ರತಿಯೊಬ್ಬರು ಎಲ್ಲಿಂದ ಬಂದಿದ್ದಾರೆ, ಅವರು ಅಡ್ರೆಸ್ ಏನಿರುತ್ತೆ ಇದೆಲ್ಲವನ್ನು ಮಾಹಿತಿ ಕಲೆ ಆಗ್ತಿದೆ. ಫಾರ್ಮ್ ಹೌಸ್ನ ಒಳಭಾಗದಲ್ಲಿ ಟೋಟಲ್ ಒಟ್ಟು 45 ಗ್ರಾಮ್ ಡ್ರಗ್ಸ್ ಸಿಕ್ಕಿದೆ ಅನ್ನೋ ಮಾಹಿತಿ ಇರುವಂಥದ್ದು. MDMA ಮತ್ತು ಕೊಕೇನ್ ಸೇರಿ ಬೇರೆ ಮಾದರಿಯ ವಸ್ತುಗಳು ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಈ ಒಂದು ರೇವ್ ಪಾರ್ಟಿನಲ್ಲಿ ಏನು ಭಾಗಿಯಾಗಿದ್ದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನ ಕೆಲವು ಕಡೆಯಿಂದಲೂ ಕೂಡ ಅಂದರೆ ಪಾಂಡಿಚೇರಿ ಸೇರಿ ಬೇರೆ ಕಡೆಯಿಂದ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೂ ಕೂಡ ಬೇರೆ ಕಡೆಯಿಂದ ಮಾಹಿತಿಯನ್ನು ಒಂದಷ್ಟು ಪಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಏನು GR ಫಾರ್ಮ್ ಹೌಸ್ನಲ್ಲಿ ಒಳಗಡೆ ಏನು ರೇವ್ ಪಾರ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬರ್ತ್ಡೇ ಆಚರಣೆ ಮಾಡ್ಕೊಂಡಿರೋಂಥ ವಾಸು ಇರ್ಬೋದಂತೂ, ಜೊತೆಗೆ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಏನು 101 ಜನರಿದ್ದಾರೆ. ಇವರೆಲ್ಲರೂ ಕೂಡ ಯಾರ್ಯಾರು ಇದರಲ್ಲಿ ಪ್ರಮುಖರಾಗಿದ್ದಾರೆ. ಜೊತೆಗೆ ರೇವ್ ಪಾರ್ಟಿಗೆ ಬಂದವರು ಯಾರೋ ಒಂದು ಮಾಹಿತಿಯನ್ನು ಆಧರಿಸಿ ಇಲ್ಲಿಗೆ ಬಂದಿದ್ದರು. ಬೆಂಗಳೂರು ಹೊರವಲಯದಲ್ಲಿ ಪಾರ್ಟಿ ಆಯೋಜನೆ ಮಾಡೋದಕ್ಕೆ ಯಾರು ಪ್ರಮುಖ ಕಾರಣ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ CCB ಪೊಲೀಸರು ಮುಂದಾಗಿದ್ದಾರೆ. ಪ್ರಕರಣವನ್ನು ಈಗಾಗಲೇ ಗಂಭೀರವಾಗಿ ಪರಿಗಣಿಸಿರೋದು. ಯಾಕಂತ ಹೇಳಿದ್ರೆ ಪದೇ ಇಂತಹ ಪ್ರಕರಣಗಳು ಬೆಂಗಳೂರು ಹೊರವಲಯದಲ್ಲಿ ಆಗಾಗ ಆಗ್ತಾ ಇರೋದ್ರಿಂದಾಗಿ CCB ಪೊಲೀಸರು ಈಗಾಗಲೇ ಏನು ಆ ಒಂದು ಪ್ರಕರಣದ ಆಯೋಜಕರನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈ ಒಂದು ಪಾರ್ಟಿಯನ್ನು ಬೆಳಗ್ಗೆ 3 ಗಂಟೆಗೆ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಬೆಳಗ್ಗೆ 3 ಗಂಟೆಗೆ CCB ಪೊಲೀಸರು ರೈಡ್ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾದಕ ವಸ್ತುಗಳನ್ನು ಆ ಟಾಯ್ಲೆಟ್ನಲ್ಲಿ ಹಾಕಿ ಅದನ್ನು ಫ್ಲೆಶ್ ಮಾಡಿ ಒಳಗಡೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಆಧರಿಸಿ ಈಗಾಗಲೇ ಆ ಒಂದು MDMA ಮಾತ್ರೆ ಸೇರಿದಂತೆ ಬೇರೆ ವಸ್ತುಗಳನ್ನು ಏನಾದರೂ ಬಾತ್ರೂಮಲ್ಲಿ ಹಾಕಿ ಫ್ಲೆಶ್ ಮಾಡಿದ್ದಾರೆ. ಇದಕ್ಕೆ ಯಾರು ಹೋಗಿದ್ದಾರೆ, ಇಲ್ಲಿ ಒಳಗಡೆ ಇರುವ CCTVಗಳಲ್ಲಿ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಏನು CCB ಪೊಲೀಸರು ಮುಂದಾಗಿರುವಂಥದ್ದು. ಜೊತೆಗೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈಗ ಏನು ಹೇಮಾ ಅವರು ನಾನಿಲ್ಲಿ ಇಲ್ಲ ಅನ್ನೋ ಮಾಹಿತಿನ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪುಷ್ಟೀಕರಣ ನೀಡುವಂತೆ ಅದೇ ಏನು ಶೋ ಗಿಡದ ಮುಂದೆ ನಿಂತು ವಿಡಿಯೋ ಮಾಡಿ ನಾನು ಅಲ್ಲಿ ಇರೋದು ಸುಳ್ಳು ಅಂತ ಹೇಳಿ ಮಾಧ್ಯಮಗಳ ದಿಕ್ಕು ತಪ್ಪಿಸಲು ಏನು ಹೊರಟಿದ್ದಾರೆ. ಅದಕ್ಕೆ ಪುಷ್ಟಿ ನೀಡೋದಕ್ಕೆ ಸಂಪೂರ್ಣವಾದ ಒಳಭಾಗದ ಏನು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಿತ್ತರಿಸುವ ಮೂಲಕ ನಾನು ಪಾರ್ಟಿಯಲ್ಲಿ ಇಲ್ಲ ಅಂತ ಹೇಳಿರೋ ಹೇಮಾ ಅವರಿಗೆ ಅಲ್ಲಿ ಇರೋದಕ್ಕೆ ಸಂಪೂರ್ಣವಾದ ಒಂದಷ್ಟು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನೀಡೋದಕ್ಕೆ ಮುಂದಾಗಿರುವಂಥದ್ದು. ಸ್ಮಿತಾ. ರೈಟ್ ಧನ್ಯವಾದ ನವೀನ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ
ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.